ಸೊ ಗುಬ್ಬಿ ಜನತೆ ಅವ್ನ ಬರುವಿಕೆನೆ ಕಾಯ್ತಾ ಇದೆ. ಸೊ ಇಲ್ಲಿವರೆಗೂ ನೀವು ಕ್ರೌಡ್ ನೋಡ್ಬೋದು. ಸೊ ನೀವು ಆಮೇಲೆ ನಿಮ್ಗೆ ಕ್ಲಿಪ್ ಕಳ್ಸಿಕೊಡ್ತೀನಿ. ಸೊ ಅವ್ನ ಕ್ರೌಡ್ನ ಇವತ್ತು ನೋಡಿ ಅಟ್ಲೀಸ್ಟ್ 10 ಕ್ಯಾಶ್ ನಾಳೆ 100% ಅವ್ನು ಗುಬ್ಬಿಲಿ ಇರ್ತಾನೆ. ಹೌದು. ಈಗ ನಿನ್ನೆ ತ್ರಿವಿಕ್ರಮ್ ಅವರ ತಾಯಿ ಇದೇ ಜಾಗದಲ್ಲೇನೆ ಬಂದು ಮಾತಾಡಿದ್ರು. ಅವ್ರಿಗೆ ಪಾಪ ಭಾವೋದ್ವೇಗಕ್ಕೊಳಗಾಗಿದ್ರು. ಏನ್ ಮಾತಾಡ್ಬೇಕು, ನನಗೆ ಜನಗಳ ಪ್ರೀತಿನೇ ದೊಡ್ಡ ವಿಷಯ ಅನಿಸ್ತಾ ಇದೆ ಸರ್ ಅಂದ್ಬಿಟ್ಟು ಅವ್ರು ಭಾವೋದ್ವೇಗಕ್ಕೊಳಗಾಗಿದ್ರು. ಇವತ್ತವರೆಗೂ ಪಾಪ ಅವ್ರ ತಾಯಿ ಹೊರಗಡೆ ನೋಡಿದವರಲ್ಲ. ಸೊ ಹಂಗಾಗಿ ಅವ್ರು ಸಡನ್ ಕ್ರೌಡ್ ಜನ ನೋಡಿದಾಗ ಸೊ ಅವ್ರು ಇಂಪ್ರೆಸ್ ಆಗೇ ಆಗ್ತಾರೆ. ಸೊ ಅವ್ರಿಗೆ ಮಾತಾಡಕ್ ಗೊತ್ತಾಗಿಲ್ಲ. ಸೊ ನಾವು ಸ್ನೇಹಿತರಿದೀವಿ. ಸೊ ಅವ್ನಿಗೆ ಏನ್ ಗುಬ್ಬಿಯಲ್ಲಿ ಏನ್ ಆಗ್ಬೇಕಿತ್ತು ಇಲ್ಲಿವರೆಗೂ ಏನೇನ್ ಆಗಿದೆ ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತಾನೆ. ಸೊ ಅವ್ನ್ ಗುಬ್ಬಿಯಲ್ಲಿ ಬಂದು ಎದ್ದು ನಿಲ್ತಾನೆ. ಸೊ ಆ ಬಲ್ಕ್ನೆಸ್ ಇನ್ ಮುಂದೆ ಮೇಂಟೈನ್ ಮಾಡೇ ಮಾಡ್ತಾನೆ. ಓಕೆ, ಇದರಿಂದ ಏನಾದ್ರು ತ್ರಿವಿಕ್ರಮ್ ಅವರು ಗೆಲ್ಲೋದಾಗ್ಲಿ ಅಥವಾ ಒಂದು ಏನು ರನ್ನರ್ ಅಪ್ ಆಗೋದಾಗ್ಲಿ, ಅದಾದ್ಮೇಲೆ ಗುಬ್ಬಿ ಜನತೆ ಆಗ್ಲಿ ಅಥವಾ ಗುಬ್ಬಿಲಿ ಇರ್ತಕ್ಕಂಥ ದೊಡ್ಡ ದೊಡ್ಡವ್ರು ಯಾರಾದ್ರೂ ಅವ್ರಿಗೆ ಒಂದು ಹೀರೋ ಪಟ್ಟನ ಹೀರೋ ಗಿರಿಮೆನ ಕೊಡ್ತಾರ? ಖಂಡಿತ ಸರ್, ಖಂಡಿತ. ನೀವು ನಮ್ಮೇಲೆ SR ಶ್ರೀನಿವಾಸ್ ಅವರು ಸೊ ನಮ್ಮ ಲೋಕಲ್ MLA ಅವರಿಗಿರ್ತಾರೆ, KSRTC ಅಧ್ಯಕ್ಷರಾಗಿರ್ತಾರೆ. ಸೊ ಅವರು ಸಹ ವಿಶ್ ಮಾಡಿರ್ತಾರೆ. ಸೊ ಅವರ ಶ್ರೀಮತಿ ಅವರು ಭಾರತಿ ಶ್ರೀನಿವಾಸ್ ಇರ್ತಾರೆ. ಸೊ ಅವರು ವಿಶ್ ಮಾಡಿರ್ತಾರೆ. ಒಳ್ಳೊಳ್ಳೆ ಗಣ್ಯರೆಲ್ಲ ವಿಶ್ ಮಾಡಿದ್ದಾರೆ. ಸೊ ಅವ್ನ್ ದೊಡ್ಡ ಅದ್ದೂರಿ ವೆಲ್ಕಮ್ ಗುಬ್ಬಿಯಲ್ಲಿ ರೆಡಿ ಇದೆ. ಸೊ ಅವ್ನ್ ಫಸ್ಟ್ ನೀವು ಡೆಸ್ಟಿನಿ ನೋಡಿ. ಸೊ ಅವ್ನ್ 10 ಕ್ಯಾಶ್ ನಾಳೆ ಗುಬ್ಬಿಲಿ ಇರ್ತಾನೆ. ಓಕೆ.